ಅನ್ನಿಸ್ತಾ ಐತೆ. ನಾವು ಇದು ಕಸ ಅದು ಕಡ್ಡಿ ಎಲ್ಲನೂ ನಾವು ಇದರಲ್ಲಿ ಹಾಕಿ ಬಂದು ಇದರಲ್ಲಿ ನಾವು ತುಂಬಿ ಅದನ್ನು ಆಚೆ ಕಡೆ ಕಳ್ಸೋಕ್ಕೆ ನಮ್ಮ ಊರು ಚೆನ್ನಾಗಿರಲಿ, ನಮ್ಮೂರು ಚೆನ್ನಾಗಿರಬೇಕು. ಕಸ ಸಮಸ್ಯೆ ಜಾಸ್ತಿ ಆಗಿದೆ. ಒಣ ಕಸ ಹಾಕೋದಕ್ಕೆ ನಿಮ್ಗೆ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯದು. ಇವಾಗ ನಾವು ಪಂಚಾಯತಿ ಕಡೆಯಿಂದ ಗಾಡಿ ಬರುತ್ತೆ, ಆ ಗಾಡಿ ತುಂಬಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಮುಂಚೆ ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ದು, ಈ ದಾರಿ ಪಕ್ಕದಲ್ಲಿ ಎಲ್ಲ ಬಿಸಾಕ್ತಾ ಇದ್ರು. ಇವಾಗ ಒಳ್ಳೆ ಅನುಕೂಲ ಆಗಿದೆ ಜನಗಳಿಗೆ. ಮುಂಚೆ ನಮ್ಮ ತಾತನ ಕಾಲದಲ್ಲಿ ಎಲ್ಲ ತಿಪ್ಪೆಗಳಿತ್ತು, ಗೊಬ್ಬರ ಮಾಡಾಕ್ತಾ ಇದ್ದು, ಎಲ್ಲ ಇವಾಗ ಸಿಟಿ ಆಗೋಗ್ಬಿಟ್ಟಿದೆ, ಎಲ್ಲಿ ಹಾಕೋ ಜಾಗ ಇಲ್ಲ. ಇದು ತುಂಬ ಒಳ್ಳೇದಾಯಿತು. ಇನ್ನು ಊರಿಗೆ ನಮ್ಮ ಪಂಚಾಯತಿಗೆಲ್ಲ ಕೊಡಲಿ ಅದನ್ಬಿಟ್ಟು ನಾವು ಇವ್ರಿಗೆ ಹೇಳ್ತಾ ಇದ್ದೀವಿ, ನಮ್ಮ ವಿಸಾತಜ್ಞ ಅವರಿಗೆ. ಕಸ ಒಣ ಕಸ ಹಸಿ ಕಸ ಬೇರ್ಪಡಿಸ್ತೀವಿ ಸರ್. ಬೇರ್ಪಡಿಸಿ ಒಣ ಕಸ ನಮ್ಮ ಕೆಲವು ರೈತರು ತೋಟಕ್ಕೆ ಹಾಕೊಂಡ್ಬಿಡ್ತೀವಿ ಒಣ ಈ ಕಸನ. ಬೇರೆ ಕಸ ಎಲ್ಲ ಬೇರೆ ಕೊಟ್ಟು ಗಾಡಿಗೆ ಹಾಕಿದ್ರೆ ಅದು ಒಳ್ಳೇದಾಗುತ್ತೆ. ಕೊಟ್ಟಿರೋದು ತುಂಬ ಉಪಯೋಗ ಆಗುತ್ತೆ. ಯಾಕೆಂದರೆ ಇಲ್ಲಿ ಊರು ಪೊಲ್ಯೂಷನ್ ಆಗುತ್ತೆ, ರೋಡು ಮನೆ ಎಲ್ಲ ಕ್ಲೀನಾಗಿರುತ್ತೆ. ನಾವು ಒಬ್ಬರು ಮನೆಯಲ್ಲಿ ಕ್ಲೀನಾಗಿ ಇಟ್ಕೊಂಡ್ರೆ ಊರೇ ಕ್ಲೀನಾಗಿರುತ್ತೆ. ಅದರಿಂದ ಕೊಟ್ಟಿರೋದು ತುಂಬ ಉಪಯೋಗ ಆಗುತ್ತೆ. ಬೇರೆ ಬೇರೆ ಮಾಡ್ಬೋದು, ಸಪ್ರೇಟ್ ಮಾಡಿ. ಹಸಿ ಕಸ ಮತ್ತು ಹೊಸ ಕಸ ಅದು ಸೆಗ್ರಿಗೇಟ್ ಮಾಡೋದ್ರಿಂದ ಈಸಿಯಾಗಿ ಡಿಸ್ಪೋಸ್ ಮಾಡ್ಬೋದು. ಆಮೇಲೆ ನೈಸರ್ಗಿಕವಾಗಿ ಹಾಕಿದ್ರೆ ಗೊಬ್ಬರ ಸಹ ಆಗುತ್ತೆ, ಹಸಿ ಕಸ ಮತ್ತು ಹೊಸ ಕಸ ಡಿಸ್ಪೋಸ್ ಮಾಡೋದ್ರಿಂದ. ಆಮೇಲೆ ಅಂದರೆ ಎಲ್ಲಾದರೂ ಡಿಸ್ಪೋಸ್ ಮಾಡಿದ್ರೆ ಗೊಬ್ಬರ ಆಗಿ ಸಹ ಯೂಸ್ ಮಾಡ್ಕೊಬೋದು. ಬಟ್ ಎಲ್ಲಂದರೆ ಅಲ್ಲಿ ಗಾಜಿನ ಕಸ ಸಹ ಬಿಸಾಕೋದ್ರಿಂದ ಇದು ನಾಯಿ ಬಂದು ಎಲ್ಲ ತುಳಿದಾಡೋದ್ರಿಂದ ಅದು ಸಹ ಏಟು ಸಹ ಆಗ್ತಾ ಇರುತ್ತೆ ಅದಕ್ಕೂ. ಆಮೇಲೆ ಡಿಸ್ಪೋಸರ್ ಮಾಡೋದು ಸಹ ಈಸಿ ಆಗುತ್ತೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಸಹ ಯೂಸ್ ಮಾಡ್ಕೊಬೋದು ಇದನ್ನು. ನಮ್ಮ ಮುತ್ತಾರಲ್ಲಿ ಗ್ರಾಮೀಣ ಸ್ವಚ್ಛ ಮಾಡೋದಕ್ಕೆ ಇವರೆಲ್ಲ ಸಹಾಯ ಮಾಡ್ತಿದ್ದಾರೆ. ಇದರಲ್ಲಿ ನೀರು ಇದ್ರಲ್ಲಿ ಹಾಕಿ, ಸರಿನಾ? ಇದರಲ್ಲಿ ನೀವು ಅಡುಗೆ ಮನೇಲಿ ಏನಾದರೂ ಬರುತ್ತಲ್ಲ ಕಸ, ಅದನ್ನ ಹಾಕಿ. ಇದರಲ್ಲಿ ವೇಸ್ಟ್ ಗಾಜಿನ ಚೂರುಗಳು ಏನಾದರೂ ಪೀಸ್ ಆಗಿರುವಂಥದ್ದು. ಮುತ್ತನ್ನಲ್ಲೂರು ಗ್ರಾಮದ ಸಾರ್ವಜನಿಕ ಬಂಧುಗಳೇ, ಮಾತೆಯರೇ, ಯುವಕರೇ, ಎಲ್ಲ ಕಾಲೇಜು ವಿದ್ಯಾರ್ಥಿಗಳೇ, ನಮ್ಮ ಗ್ರಾಮದಲ್ಲಿ ಮೊಟ್ಟ ಬಾರಿಗೆ ಕಸ ವಿಂಗಡಣೆ ಈಗಾಗಲೇ 4 ವರ್ಷದ ಹಿಂದೆಗಡೆ ಅದು ನಾವು ಅಧ್ಯಕ್ಷರಾಗಿದ್ದಾಗ ಕಸವನ್ನು ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 3-4 ವರ್ಷ ಆಯಿತು. ಎಲ್ಲರೂ ಸಹ ಒಂದು ಬೇಡಿಕೆ ಇತ್ತು, ನಮ್ಮ ಕಸನ ಒಣ ಕಸ ಹಸಿ ಕಸ ಬೇರ್ಪಡಿಸ್ಬೇಕು, ನಮಗೆ ಒಂದು ಬಕೆಟ್ಸ್ ಬೇಕಾಗುತ್ತೆ, ದಯವಿಟ್ಟು ಪಂಚಾಯತಿಂದ ಕೊಡಿಸಿ ಅಂತ. ಆದರೆ ಅದು ಸಾಧ್ಯವಾಗಲಿಲ್ಲ. ತದನಂತರ ನಾವು ನನ್ನ ಲೇಔಟಲ್ಲಿ ವಾಕಿಂಗ್ ಮಾಡೋವಾಗ ಒಬ್ಬರು ಪರಿಚಯ ಆದರು. ಅವರು ನಿಮ್ಮ ಗ್ರಾಮಕ್ಕೆ ಏನಾದರೂ ಒಂದು ಸಹಕಾರ ಮಾಡಬೇಕಲ್ಲ ಅಂತ. ನಾನು ಫಸ್ಟ್ ಅವ್ರಿಗೆ ಹೇಳಿದೆ, ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಗಮನ ಹರಿಸಿ ಅಂತ. ನನಗೇ ಗೊತ್ತಿಲ್ಲದಿರನೇ ಶಾಲೆಗಳಿಗೆ ಭೇಟಿ ಕೊಟ್ಟು ಕೆಲವು ಹಳ್ಳಿಗಳಿಂದ ಸ್ವಲ್ಪ ನಡ್ಕೊಂಡ್ಬಂದಂಥ ಮಕ್ಕಳಿಗೆ ಅವರೊಂದು ಗಾಡಿನೂ ಸಹ ಕಳಿಸಿ ಅವ್ರನ್ನ ಮಕ್ಕಳನ್ನ ಶಾಲೆಗೆ ಬಿಡುವಂಥ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಆಮೇಲೆ ಇನ್ನೊಂದ್ಸಲಿ ನಮಗೆ ಭೇಟಿ ಆದಾಗ ಸ್ವಚ್ಛತೆ ಬಗ್ಗೆ ಅವರು ಒಂದು ಗಮನ ಹರಿಸ್ಬೇಕು ಅಂದರು. ಆಯಿತು, ನಮ್ಮೂರಿಗೆ ಬಕೆಟ್ಸ್ ಕೊಡೋದಕ್ಕೆ ಒಂದು ಆಶ್ವಾಸನೆ ಇಟ್ಟೆ. ಇಕ್ವಿಟಿ ಏಡ್ ಫೌಂಡೇಶನ್ ಮುಖ್ಯಸ್ಥರಾದ ರಾಧಿಕಾ ರಾಜೇಶ್ ಅವರು ನಿಜವಾಗೂ ಅವರ ಒಂದು ಆಸಕ್ತಿ ಗ್ರಾಮಗಳಲ್ಲಿ ಎಲ್ಲನೂ ಒಂದು ಸ್ವಚ್ಛತೆ ಕಾಪಾಡಬೇಕು ಅಂತ ಅವರ ಆಸೆ ಇದೆ. ಮೊದಲು ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆಗೆ
ಮಾನ್ಯತೆ ಕೊಡಬೇಕು. ತದನಂತರ ಮುಂದಿನ ದಿನಗಳಲ್ಲಿ ನೀರನ್ನು ಸ್ವಲ್ಪ ವೇಸ್ಟಾಗಿ ಹೋಗ್ತಾ ಇದೆ, ಅದರ ಬಳಕೆಯನ್ನು ಸಹ ಕಡಿಮೆ ಮಾಡಿಕೊಂಡು, ಈಗ ಸದ್ಯಕ್ಕೆ ನಮ್ಮ ಕೆರೆ ಕುಲುಷಿತವಾಗಿದೆ. ಈಗಾಗಲೇ ಸರ್ಕಾರಕ್ಕೆ ಎಲ್ಲ ಮನವಿಯನ್ನು ಸಹ ತಲುಪಿಸಿದ್ದೇವೆ. ಕೆಲವು ದಿನಗಳಲ್ಲಿ ಅದು ಸಹ ಕ್ಲಿಯರ್ ಆಗ್ಬೋದು. ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಸ್ವಚ್ಛತೆ ನೀರು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಸುತ್ತಲೂ ಕಾರ್ಖಾನೆಗಳ ನೀರು ಇಲ್ಲಿಗೆ ಬರ್ತಾ ಇದೆ. ಅದರಿಂದ ಸ್ವಲ್ಪ ನಾವು ನೀರನ್ನ ಬಳಕೆಯನ್ನು ಕಡಿಮೆ ಮಾಡಿ, ಎಲ್ಲರೂ ಸಹ ಒಂದು ಗಿಡ ಮರ ಬೆಳೆಸೋದನ್ನ ಬಗ್ಗೆ ಗಮನ ಹರಿಸಿ, ಎಲ್ಲರೂ ತಮ್ಮ ಮನೆಗಳಿಗೆ ಕೊಟ್ಟಂತ ಬಕೆಟ್ಟಲ್ಲಿ ಯಾವ್ಯಾವುದನ್ನ ಯಾವ್ಯಾವ ಬಕೆಟ್ಗೆ ಹಾಕ್ಬೇಕು ಅಂತ ಸಹ ಒಂದು ಲೀಸ್ಟ್ ಅನ್ನು ಹಾಕಿದ್ದಾರೆ. ದಯವಿಟ್ಟು ಅದರ ಪ್ರಕಾರ ಹಾಕಿ, ಗಾಡಿ ಬಂದ ಗಾಡಿಗೆ ಮಾತ್ರ ಹಾಕಿ, ಎಲ್ಲಂದ್ರಲ್ಲಿ ಬೆಂಕಿ ಇಡೋದಾಗ್ಲಿ ಬಿಸಾಕೋದಾಗ್ಲಿ ಅದು ಮಾಡಿದರೆ ತಮ್ಮ ಮಕ್ಕಳಿಗೆ ಅದು ಮುಂದಿನ ದಿನಗಳಲ್ಲಿ ವಿಷಕಾರಿಯಾಗುತ್ತೆ. ಅದನ್ನು ಮನದಟ್ಟು ಎಲ್ಲರ ಸಹಕಾರ ಬೇಕು ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ಈಕ್ವಿಡೇಟ್ ಫೌಂಡೇಶನ್ ಅವರಿಗೆ ನಾನು ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಚ್ಛತೆಗೆ ಯಾಕೆ ಸರ್ ಹೆಚ್ಚಿನ ಆದ್ಯತೆ ಬಂತು ನಿಮ್ಮ ಮನಸ್ಸು ಅಂತ? ಅದಕ್ಕೆ ಯಾಕೆ ಬಂತು ನಿಮಗೆ? ಯಾಕೆ ಬಂತು ಅಂದ್ರೆ, ಇಡೀ ನಮ್ಮ ಗ್ರಾಮಗಳಲ್ಲಿ ಹಳೆಯ ಕಾಲದಲ್ಲಿ ಸುಮಾರು 30 ವರ್ಷ ಹಿಂದಗಡೆ ನಮ್ಮದೇ ಗ್ರಾಮದ ಒಂದು ಸಗಣಿಯನ್ನ ತೆಗೆದುಕೊಂಡು ಒಂದು ಮನೆ ಹತ್ರ ಸಾರಿಸಿ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರು ಹೆಣ್ಣುಮಕ್ಕಳು. ತದನಂತರ ಏನಾಯ್ತು, ಪ್ಲಾಸ್ಟಿಕ್ ಬಂತು. ಪ್ಲಾಸ್ಟಿಕ್ ಬಂದ ತಕ್ಷಣ ಅದನ್ನ ಎಲ್ಲ ಹಾಕೋದು, ತಿಪ್ಪೆ ಎಲ್ಲ ಹಾಕಿದ್ರೆ ಕೊಳ್ಳೆಲ್ಲಂತೂ ಗೊತ್ತು, ಎಲ್ಲಂದ್ರಲ್ಲಿ ಬಿಸಾಕೋದು, ಬೆಂಕಿ ಇಡೋದು. ಆ ಬೆಂಕಿ ಇಟ್ಟಾಗ ಏನಾಗುತ್ತೆ, ಆ ಹೊಗೆ ನಮ್ಮ ಮಕ್ಕಳೇ ಸೇವನೆ ಮಾಡೋದು, ಅದರಲ್ಲೇ ಕ್ಯಾನ್ಸರ್ ಬರೋದು, ಏನೇನೋ ಆಗೋಂತ ವಿಜ್ಞಾನಿಗಳು ತಿಳಿಸ್ತಾ ಇದ್ರು. ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು. ಇವತ್ತೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಒಂದು 10 ವರ್ಷಕ್ಕಾದ್ರೂ ಎಲ್ಲರೂ ಒಂದು ಅರ್ಥಕೊಂಡು ಅದನ್ನ ಮಾಡ್ತಾರೆ ಅಂತ ಒಂದು ಮನೋಭಾವದಿಂದ ಸ್ವಚ್ಛತೆ ಬಗ್ಗೆ ಮೊದಲ ಆದ್ಯತೆ ಕೊಟ್ಟಿದ್ದೀವಿ. ಪಂಚಾಯತ್ ಏನ್ ಕ್ಯೂ ಮತ್ತೆ ಇದು ಕಸದ ಗಾಡಿಗೆ ಬರಬೇಕು? ಕಸದ ಗಾಡಿಯನ್ನು ನಿಜವಾಗೂ ಪಂಚಾಯತಿಯವರು ಸ್ವಲ್ಪ ಹೆಚ್ಚು ಖರ್ಚಾದ್ರೇನು ಚಿಂತೆ ಇಲ್ಲ, ಎಲ್ಲ ಗ್ರಾಮಗಳಲ್ಲೂ ಕಸವನ್ನ ತೆಗೆದುಕೊಂಡು ಹೋಗ್ಲಿ. ಅದನ್ನ ಎಲ್ಲಂದ್ರಲ್ಲೇ ಬಿಸಾಕೋದು ಬೇಡ. ಅದಕ್ಕೆ ಆದ ಸರ್ಕಾರದಲ್ಲಿ ಒಂದು ಸ್ವಲ್ಪ ಹಣವನ್ನು ಸಹ ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲಾದ್ರೂ ಒಂದು 1/2 ಎಕರೆ ಜಾಗದಲ್ಲಿ ಒಂದು ಶೆಡ್ ಮಾಡಿ ನೀವೇ ಅದನ್ನ ಸೆಗ್ರಿಗೇಷನ್ ಮಾಡಿ ಒಳ್ಳೆ ಒಂದು ಕಾರ್ಯಕ್ರಮ ರೂಪಿಸಿ ಅಂತ. ಬಟ್ ಅದಿನ್ನೂ ನಮ್ಮ ಪಂಚಾಯತಿಯಲ್ಲಿ ಸಾಧ್ಯವಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಮಾಡಲೇಬೇಕು, ಮಾಡೋಣ. ಬಟ್ ಸ್ವಲ್ಪ ಸಮಯ ಬೇಕಾಗುತ್ತೆ. ಪಂಚಾಯತಿ ಅಧಿಕಾರಿಗಳು ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಬೇಕಂದ್ರೆ ನೀವು ಎಲ್ಲ ಕಡೆನೂ ನೋಟಿಸ್ ಕಳಿಸಿ ಎಲ್ಲರನ್ನು ಕನ್ವಿನ್ಸ್ ಮಾಡೋಣ. ಬ್ಯಾಗಲ್ಲೇ ತೆಗೆದುಕೊಂಡೋಗಿ ತರಕಾರಿ ತರಬೇಕು ಜನಗಳು. ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ ಅಂತ ಹೇಳೋದಕ್ಕೆ ನಾನು. ಈಗ ಗ್ರಾಮಗಳಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಹಸಿ ಕಸ, ಒಣ ಕಸ ಮತ್ತೆ ಬೇಡವಾದ ಕಸ ಏನಿದೆ, ಇದನ್ನ ಮಾಡೋದ್ರಿಂದ ಎಲ್ಲರೂ ಸಹ, ನಮ್ಮ ಗ್ರಾಮಸ್ಥರೆಲ್ಲರೂ ಸಹ ಮಾಡೋದ್ರಿಂದ ನಮ್ಮ ಗ್ರಾಮದ ಸ್ವಚ್ಛತೆ ಉಳಿಯುತ್ತೆ. ಮತ್ತೆ ನಮ್ಮ ಗ್ರಾಮ ಮಾದರಿ ಗ್ರಾಮ ಆಗುತ್ತೆ. ನಮ್ಮ ಗ್ರಾಮನ ನೋಡಿ ಬೇರೆ ಗ್ರಾಮಗಳು ಸಹ ಈ ತರ ಆಗ್ಬೇಕು ಅನ್ನೋ ಒಂದು ಮಾದರಿ ಗ್ರಾಮ ಆಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ದಯವಿಟ್ಟು ನಮ್ಮ ಗ್ರಾಮಸ್ಥರು ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸ್ಬಿಟ್ಟು ನೀವು ಎಲ್ಲವನ್ನೂ ಸಹ ಸಪ್ರೇಟ್ ಮಾಡ್ಕೊಡ್ಬೇಕು. ಹಸಿ ಕಸ ಮತ್ತೆ ಬೇಡವಾದ ಕಸ ಹಾಗೆ ಒಣ ಕಸನ ಈ ರೀತಿ ಸಪ್ರೇಟ್ ಮಾಡ್ಕೊಡೋದ್ರಿಂದ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಿರೋದು. ನಮ್ಮ ಮಕ್ಕಳು ಮತ್ತೆ ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೆ ಒಳ್ಳೆ ಆಹಾರ ಸಿಗಬೇಕು ಅಂದ್ರೆ ನಾವ್ ಈಗ್ಲಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹಸಿ ಕಸ ಮತ್ತೆ ಒಣ ಕಸ ಏನಿದೆ, ಪ್ಲಾಸ್ಟಿಕ್ ಅನ್ನ ಹೊರಗಡೆ ಬಿಸಾಕದೆ ಈ ಒಂದು ಸಪ್ರೇಟ್ ಮಾಡಿ ಅವ್ರಿಗೆ ಕೊಡೋದ್ರಿಂದ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ಮುಂದಿನ ಒಂದು ಪೀಳಿಗೆಗೆ ಅವ್ರಿಗೆ ಆರೋಗ್ಯಕರವಾದ ಒಂದು ಆಹಾರ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಇದನ್ನ ಮಾಡ್ತಾ ಇದೀವಿ. ಹಾಗಾಗಿ ಎಲ್ರೂ ಸಹ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೋಡಿ ಈ ಒಂದು ಹಸಿ ಕಸ ಒಣ ಕಸ ಏನಿದೆ ಅದನ್ನ ಸಪ್ರೇಟ್ ಮಾಡ್ಕೊಡಿ. ಇದನ್ನ ಕೊಡೋದ್ರಿಂದ ನಮಗೆ ಒಳ್ಳೇದು, ಆರೋಗ್ಯಗಳು ಸಹ ಚೆನ್ನಾಗಿರುತ್ತೆ, ಎಲ್ರಿಗೂ ಸಹ ನಮ್ಮ ಗ್ರಾಮನೂ ಸಹ ಸ್ವಚ್ಛವಾಗಿರುತ್ತೆ. ಯಾವಾಗ್ಲೂ ಸಹ ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದಕ್ಕಾಗುತ್ತೆ. ಪರಿಸರ ನಮ್ಗೆಲ್ಲ ಎಷ್ಟೊಂದು ಕೊಟ್ಟಿದೆ, ಆದ್ರೆ ನಾವು ಪರಿಸರಕ್ಕೆ ಏನ್ ಕೊಡ್ತಾ ಇದೀವಿ, ಎಲ್ಲ ಹಾಳಾದನ್ನ ಕೊಡ್ತಾ ಇದೀವಿ. ಹಾಗಾಗಿ ಅದನ್ನ ಇಲ್ಲಿಂದ ಈಗ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ನಮ್ಮ ಪರಿಸರನ ಉಳಿಸುವಂತ ಕಾರ್ಯಕ್ರಮನ. ಸೊ ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿ. ಮಹಿಳೆಯರಿಗೆ ಹೇಳೋದು ಒಂದೇ ಒಂದು, ನಮ್ಮ ಗ್ರಾಮಸ್ಥರ ಮಹಿಳೆಯರಿಗೆ, ನೀವು ಮನೆಯಲ್ಲಿ ಬರ್ತಕ್ಕಂಥ ಒಂದು ಕಸ ಏನಿದೆಯಲ್ಲ ಅದನ್ನ ಸಪ್ರೇಟ್ ಮಾಡ್ಕೊಡೋದ್ರಿಂದ ಎಷ್ಟೋ ಜನರ ಆರೋಗ್ಯ ಉಳಿಸ್ದಂಗಾಗುತ್ತೆ, ಮತ್ತೆ ಎಷ್ಟೋ ಜನರಿಗೆ ಕುಟುಂಬಗಳನ್ನು ಉಳಿಸ್ದಂಗಾಗುತ್ತೆ. ಯಾಕಂದ್ರೆ ಈಗ ಎಲ್ಲ ಒಟ್ಟಿಗೆ ಹಾಕೊಡೋದ್ರಿಂದ ಅಲ್ಲಿ ಸಪ್ರೇಟ್ ಮಾಡುವಂತ ಕುಟುಂಬಗಳು ಎಷ್ಟೋ ಜನಕ್ಕೆ ಏಟಾಗಿ ಅವರು ಸತ್ತಿರೋಂತ ಒಂದು
ಇದುದು ಸಹ ಇದೆ. ಹಾಗಾಗಿ ಅವರ ಒಂದು ಕುಟುಂಬಗಳನ್ನು ಉಳಿಸ್ದಂಗಾಗುತ್ತೆ, ನಮ್ಮ ಕುಟುಂಬಗಳಲ್ಲಿ ಆರೋಗ್ಯನ ನಾವು ಕಾಪಾಡ್ಕೊಂಡಾಗುತ್ತೆ. ಹಾಗಾಗಿ ಎಲ್ಲರೂ ಸಹ ನಮ್ಮ ಗ್ರಾಮಸ್ಥರ ಮಹಿಳೆಯರು ನಾವು ಏನು ಮನೆ ಹಂತದಲ್ಲಿ ಬರ್ತಕ್ಕಂಥ ಕಸ ಇದೆಯಲ್ಲ ಅದನ್ನ ಸಪ್ರೇಟ್ ಕೊಡೋದ್ರಿಂದ ಎಷ್ಟು ಆರೋಗ್ಯಗಳು ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ವಿ. ಎಲ್ಲರೂ ಸಹ ಇದನ್ನ ಮಾಡಿ ತೋರಿಸಿ, ನಾವು ಮಾಡಿ ತೋರಿಸೋದ್ರಿಂದ ನಮ್ಮ ಗ್ರಾಮನೇ ಮಾದರಿ ಆಗುತ್ತೆ. ಹಾಗಾಗಿ ಫಸ್ಟ್ ನಮ್ಮ ಗ್ರಾಮದಿಂದ ಸ್ಟಾರ್ಟ್ ಮಾಡೋಣ, ಹಾಗೆ ಎಲ್ಲ ಗ್ರಾಮಗಳಿಗೂ ಸಹ ಇದನ್ನ ನಾವು ವಿಶ್ಲೇಷಣವಾಗಿ ಹೇಳೋಣ.